ಆತ್ಮೀಯ ಕನ್ನಡ ಮನಸ್ಸುಗಳೇ, ನಾನು ನಿಮ್ಮ ಪ್ರೀತಿಯ ಶಂಕರಗೌಡರು KR, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಣಧೀರರ ವೇದಿಕೆ. ಇವತ್ತು ನಾನು ಮುಖಪಟದಲ್ಲಿ ನೇರ ಪ್ರಸಾರಕ್ಕೆ ಬರಲು ಕಾರಣವೇನೆಂದರೆ, ಏನು ಈ ತೆಲುಗು ಸಿನಿಮಾ ಇದೆ ಪುಷ್ಪ 2, ಈ ಸಿನಿಮಾದ ನಿರ್ಮಾಪಕರು ಹೇಳ್ತಾನೆ ಅಯೋಗ್ಯ, ಕರ್ನಾಟಕದಲ್ಲಿ ಏನು ತುಂಬ್ಕೊಂಬಂದ್ಬಿಡ್ತೀವಿ, ಬಾಚ್ಕೊಂಬಂದ್ಬಿಡ್ತೀವಿ, ದುಡ್ಡನ್ನು ರಾಶಿ ಕೊಳ್ಳೆ ಹೊಡೆದು ಬಿಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಡ್ತಾನೆ ಮಾಧ್ಯಮಗಳಲ್ಲಿ. ಆ ಅಯೋಗ್ಯನಿಗೆ ಮುಂದಿನ ದಿನಗಳಲ್ಲಿ ಪೂಜೆ ಮಾಡುವಂಥ ಕೆಲಸಗಳನ್ನ ಮಾಡಬೇಕಾಗ್ತದೆ. ಕರ್ನಾಟಕ ಯಾರಪ್ಪನ ಮನೆ ಆಸ್ತಿನೂ ಏನಲ್ಲ, ಕರ್ನಾಟಕ ನಮ್ಮ ಆಸ್ತಿ. ಕರ್ನಾಟಕದಲ್ಲಿನ ಸಂಪನ್ಮೂಲ ಸಂಪತ್ತು ನಮ್ಮ ಕನ್ನಡಿಗರೇ ಸೇರ್ತಕ್ಕಂಥದ್ದು. ಆ ಅಯೋಗ್ಯ ಏನಿದ್ದಾನೆ, ಯಾರು ಈ ಪುಷ್ಪ 2 ಸಿನಿಮಾದ ನಿರ್ಮಾಪಕ ಅಯೋಗ್ಯ ಯಾರಿದ್ದಾನೆ, ಅವನು ಈ ಕೂಡಲೇ ಬೇಷರತ್ತಾಗಿ ಕನ್ನಡಿಗರನ್ನು ಕ್ಷಮೆ ಯಾಚಿಸಬೇಕು. ಜೊತೆಗೆ ಆ ಪುಷ್ಪ 2 ಸಿನಿಮಾ ಏನಿದೆ, ಆ ಒಂದು ಚಲನಚಿತ್ರವನ್ನು ಕರ್ನಾಟಕದಲ್ಲಿ ಬಾಯ್ಕಟ್ ಮಾಡಬೇಕು. ಇದರ ಏನು ಪುಷ್ಪ 2 ಎಲ್ಲೆಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಳ್ಳುತ್ತದೆ, ಆ ಸಿನಿಮಾ ಚಿತ್ರಮಂದಿರಗಳಿಗೆ ನುಗ್ಗಿ ನಾವು ಆ ಒಂದು ಪ್ರದರ್ಶನವನ್ನು ತಡೆಯೊಡೆಯುವಂಥ ಕೆಲಸವನ್ನು ಕರ್ನಾಟಕ ರಣಧೀರರ ವೇದಿಕೆ ಮಾಡ್ತದೆ. ಇದು ಎಚ್ಚರ ಇರಲಿ ಆತನಿಗೆ. ಈಗಲೇ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಿ ಸೀಮಿತ ಚಿತ್ರಮಂದಿರಗಳಲ್ಲಿ ಆತ ಅವನ ಚಿತ್ರವನ್ನು ಪ್ರದರ್ಶನಕ್ಕೆ ಸಜ್ಜುಗೊಳ್ಳಬೇಕಾಗ್ತದೆ. ಏಕೆಂದರೆ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರಗಳು ಕೂಡ ಆ ದಿನ ಪ್ರದರ್ಶನಗೊಳ್ತವೆ. ಅದರಲ್ಲೂ ಕೂಡ ನಮ್ಮ ಮೂಲ ನೆಲೆ ದ್ರಾವಿಡ ನೆಲೆಯ ಧೀರ ಭಗತ್ರಾಯ್ ಎಂಬ ಸಿನಿಮಾ ಕೂಡ ಅವತ್ತು ಪ್ರದರ್ಶನಕ್ಕೆ ಸಜ್ಜಾಗಿದೆ. ಆದ್ರಿಂದ ಈ ಏನು ಪುಷ್ಪ 2 ಅನ್ನೋ ಸಿನಿಮಾವನ್ನು ಬಾಯ್ಕಟ್ ಮಾಡಬೇಕಾಗ್ತದೆ. ಆ ಅಯೋಗ್ಯ ಏನು ಹೇಳಿದಾನಲ್ಲ, ಕರ್ನಾಟಕದಲ್ಲಿ ಬಾಚ್ಕೊಂಬಂದ್ಬಿಡ್ತೀವಿ, ದೋಚ್ಕೊಂಬಂದ್ಬಿಡ್ತೀವಿ ಪುಷ್ಪ 2 ಇಂದ ಅಂತ, ಅವ್ರ ಅಪ್ಪನ ಮನೆ ಏನು ಆಸ್ತಿ ಅಲ್ಲ. ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ನಮ್ಮ ಕನ್ನಡಿಗರು ಕಡ್ಡಾಯವಾಗಿ ಪುಷ್ಪ 2 ಅನ್ನೋ ಸಿನಿಮಾವನ್ನು, ತೆಲುಗು ಸಿನಿಮಾವನ್ನು ಬಾಯ್ಕಟ್ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸ್ವಾಭಿಮಾನವನ್ನು ನಾವೇ ಅಡಮಾನ ಇಟ್ಟೋ ಹಾಗಾಗ್ತದೆ. ಎಚ್ಚರವಿರಲಿ ಕನ್ನಡಿಗರೇ. ಅಂತ ವಲಸೆ ನಾಯಿಗಳಿಗೆ ನಾವು ಬೆಲೆಯನ್ನು ಕೊಡಬಾರ್ದು. ನಮ್ಮ ಕನ್ನಡಿಗರನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ನಮ್ಮ ಕನ್ನಡಿಗರು ಉದ್ಯೋಗವಂತರಾಗಬೇಕು, ಉದ್ಯಮಿಗಳಾಗಬೇಕು. ನಮ್ಮ ಕನ್ನಡಿಗರು ಶ್ರೀಮಂತರಾಗಬೇಕು, ಸಂಪನ್ಮೂಲ ಭರಿತವಾಗಿರಬೇಕು ನಮ್ಮ ಕನ್ನಡ ನಾಡು. ನಮ್ಮ ಕನ್ನಡ ನಾಡಿನ ಸಂಪತ್ತನ್ನು ಬೇರೆಯವರು ಲೂಟಿ ಮಾಡಲಿಕ್ಕೆ ಬಿಡಬಾರ್ದು. ಇದು ನನ್ನ ಒಂದು ಮನಸ್ಸಿನ ಹೇಳಿಕೆ. ಎಲ್ಲ ಕನ್ನಡಿಗರಿಗೂ ಅರ್ಥ ಆಗ್ತದೆ ಅನಿಸುತ್ತೆ. ಯಾಕೆಂದರೆ ಕನ್ನಡಿಗರಿಗೆ ಸ್ವಾಭಿಮಾನ ಅನ್ನೋದು ಹೆಚ್ಚಾಗೇ ಇದೆ. ಅದಕ್ಕೆ ಧಕ್ಕೆ ಆದಂಥ ಪರಿಸ್ಥಿತಿಯಲ್ಲಿ ಯಾರು ಕೂಡ ಸಹಿಸೋದಿಲ್ಲ. ನೇರವಾಗಿ ಪುಷ್ಪ 2 ಅನ್ನೋ ಸಿನಿಮಾವನ್ನು ಬಾಯ್ಕಟ್ ಮಾಡಿ ಮುಂದಿನ ದಿನಗಳಲ್ಲಿ ಆ ಪುಷ್ಪ 2 ಅನ್ನೋ ಒಂದು ಸಿನಿಮಾದ ನಿರ್ಮಾಪಕನಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವುದ್ಯಾವ ತಗೊಂಡು ಪೂಜೆ ಮಾಡಬೇಕು ಅನ್ನೋದನ್ನ ಕರ್ನಾಟಕ ರಣಧೀರರ ವೇದಿಕೆ ಮಾಡ್ತದೆ ಅಂತ ಹೇಳ್ತಾ, ಎಲ್ಲ ಕನ್ನಡಿಗರಿಗೂ ಒಗ್ಗಟ್ಟಾಗಿ ಪುಷ್ಪ 2 ಸಿನಿಮಾವನ್ನು ಬಾಯ್ಕಟ್ ಮಾಡಬೇಕು ಅಂತ ಕೋರ್ತಾ ನಾನು ನನ್ನ ಮುಖಪಟದ ನೇರ ಪ್ರಸಾರವನ್ನು ಮುಗಿಸ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.